ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರೇ, ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬಸವಣ್ಣನವರು ವಚನಗಳ ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೆಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಅಂಜಿದರಾಗದು ಅಳುಕಿದರಾಗದು, ವಜ್ರ ಪಂಜರದೊಳಗಿದ್ದರಾಗದರು, ತಪ್ಪದೆಲ್ಲವೋ ಲಲಾಟ ಲಿಖಿತ, ಕಕ್ಕುಲದ ಬೆಟ್ಟರಾಗದು ನೋಡು, ಧೃತಿಗೆಟ್ಟು ಮನ ಧಾತುಗೆಟ್ಟರೆ, ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹನುದಯ್ಯ, ನೀನೊಲಿದರೆ ವಿಷವಾಮೃತ ಉದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಪ್ಪವ ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ. ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ, ಆದ್ರೆ 5 ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟನ್ನ ಕೊಟ್ಟು ನನ್ನಂತ ಬಡವರಿಗೆ ದಾರಿದೀಪವಂತ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತರ ಪಾಲಿಗೆ ಬಸವಣ್ಣನವರು ಅಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ, ಎಲ್ಲ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ. ಶಿವಕುಮಾರ ಸ್ವಾಮೀಜಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕದ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 1 ವರ್ಷ ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ಕಲಿತಾ ಇದ್ದಾರೆ, ಅನ್ನ ಪಡಿತಾ ಇದ್ದಾರೆ. ಸೊ ಶಿವಕುಮಾರ ಸ್ವಾಮೀಜಿಯವರಿಗೆ ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ನೋವಿದೆ. ಬಸವಣ್ಣನ ತತ್ವಗಳನ್ನ ನಮ್ಮಂತವರಿಗೆ ತಿಳಿಸಿಕೊಟ್ಟಂತ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಬರಲಿಲ್ವೇ ಅಂತ ನೋವಿದೆ. ನಾನೆಲ್ಲರಿಗೂ ವಿನಂತಿಸ್ತೀನಿ ಸಭಾಧ್ಯಕ್ಷರೇ, ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನದಿಂದ ಹೆಸರು ಬರೋ ಅವಶ್ಯಕತೆ ಇಲ್ಲ. ಭಾರತ ರತ್ನಕ್ಕೇನಾದ್ರೂ ಗೌರವ ಹೆಚ್ಚಾಗಬೇಕು ಅಂದ್ರೆ ಶಿವಕುಮಾರ ಸ್ವಾಮೀಜಿಯವರಿಗೆ ಅದು ಒಲಿಬೇಕು ಅಂತ ನಾನು ಆ ದೇವರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ವಿನಂತಿಸ್ತೇನೆ. ಉತ್ತರ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ದಯವಿಟ್ಟು ಈ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಹಾಕಿ, ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ಗೆ ದಯವಿಟ್ಟು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ವಿನಂತಿಸ್ತಾ, ಸಿದ್ಧಗಂಗಾ ಕ್ಷೇತ್ರದ ಮಠದ ಪರವಾಗಿ ಬಸವಣ್ಣನ ತತ್ವಗಳನ್ನ ವಿವರಿಸಿದಂತ ಎಲ್ಲರಿಗೂ ಧನ್ಯವಾದಗಳ ಹೇಳ್ತಾ ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸ್ತೇನೆ ಸಭಾಧ್ಯಕ್ಷರೇ. ಇವತ್ತು ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕೆಲಸ ತಮ್ಮ ಪೀಠಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ತಾವು ಅಲ್ಲಿ ವಿಧಾನಸಭೆ, ಬೆಳಗಾಂ ವಿಧಾನಸಭೆಯಲ್ಲಿ ಹಾಕಿರ್ತಕ್ಕಂಥ ಏನು ಚಿತ್ರ ಇದೆಯಲ್ಲ, ಇದು ಭಾಳ ಒಂದು ಮಹತ್ವದಾಗಿರ್ತಕ್ಕಂಥದ್ದಿದೆ. ಆ ಘಟನೆ ಇದು ನೀವೇನು ಆ ಚಿತ್ರೀಕರಣದಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಒಂದು ಸಂದರ್ಭ ಏನು ಅಂದರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯ ಸಂವಾದ. ಅದು 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ಶರಣರು ಆ ಒಂದು ಅಲ್ಲಂ ಪ್ರಭುಗಳ ಮತ್ತು ಅಕ್ಕ ಮಹಾದೇವಿಯ ಆ ಏನು ಸಂವಾದ ಇದೆಯಲ್ಲ, ಇದು ಇಡೀ ವಿಶ್ವದಲ್ಲಿ ಏನಂತಂದರೆ ಒಂದು ಅಧ್ಯಾತ್ಮದ ಭಾಳ ಮೇರುಗಿರಿಯ ಸಂವಾದ ಅದು. ಹಾಗಾಗಿ ಈ ಒಂದು ಚಿತ್ರ ನೀವು ಹಾಕಿದ್ದಕ್ಕೆ ಭಾಳ ನನಗೆ ಸಂತೋಷ ಆಗಿದೆ. ತಮಗೆ ಭಾಳ ಅಭಿನಂದನೆಗಳು. ಯಾಕಂದರೆ ಅಕ್ಕ ಮಹಾದೇವಿ ಒಂದು ಭಾಳ ದೊಡ್ಡ ವಚನಕಾರ್ತಿ. ನಮ್ಮ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನವರ 5 ವಚನ, ಅಜಗಣ್ಣನವರ 5 ವಚನಕ್ಕೆ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ಕೂಡಲ ಚೆನ್ನ ಸಂಗಮ ದೇವ, ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ, ಚೆನ್ನ ಮಲ್ಲಿಕಾರ್ಜುನ ಅಲ್ಲ ನಿರ್ವಚನ ಕಾಣ ನಮ್ಮ ಯಾವ್ದು ಚೋಲಾಪುರ ಸಿದ್ದರಾಮಯ್ಯ. ಈ ವಚನ ಅಂದರೆ ಏನಿದು ತೋರಿಸ್ತಾರೆ, 12ನೇ ಶತಮಾನದ ಬಸವಾದಿ ಶರಣರಲ್ಲಿ ಅಕ್ಕ ಮಹಾದೇವಿಗೆ ಎಲ್ಲರಿಗಿಂತ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ರು ವಚನ ಸಾಹಿತ್ಯದಲ್ಲಿ. ಇದು ಯಾರು ಹೇಳಿದ್ದಾರೆ ಅಂದರೆ ಚನ್ನಬಸವಣ್ಣನವರು ಬಹಳ ಮೇಧಾವಿ ವಚನಕಾರರಿದ್ರು. ಆ ಒಂದು ಅಕ್ಕ ಮಹಾದೇವಿಯ ಮತ್ತು ಪ್ರಭುದೇವರ ಏನು ಸಂವಾದದ ಚಿತ್ರ ಹಾಕಿದಿರಿ, ಇದೊಂದು ಭಾಳ ಮುಂದಿನ ಪೀಳಿಗೆಗೆ ಇದೇ ಒಂದು ಸಂದೇಶ ತಾವನ್ನು ಕೊಟ್ಟಿದ್ದೀರಿ. ತಮಗೆ ಅಭಿನಂದನೆಗಳು. ಪಾಟೀಲ್ ಅಶೋಕ್ ಸಭಾಧ್ಯಕ್ಷರೇ, ಫಾಸ್ಟ್ ಕ್ವಶನ್ ಅವ್ರು ಕೂಡ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ ಅವ್ರಿಗೆ, ಪ್ರತಿಪಕ್ಷ ನಾಯಕರಿಗೆ. ಆಯ್ತು, ಮಾತಾಡಿ. ಬಸವಣ್ಣವರು ಒಬ್ಬ ಮಹಾನ್ ಚಿಂತಕ, ಸಂಘಟಕ ಮತ್ತು ಒಬ್ಬ ಕ್ರಾಂತಿಕಾರಿ ಮತ್ತು ಸಮಾನತೆಯ ಚಿಂತನೆ ಹರಿಕಾರ. ವರ್ಣ ವ್ಯವಸ್ಥೆಯ ವಿರುದ್ಧ
ಮಹಾನ್ ಹೋರಾಟಗಾರ. ತನ್ನ ಕಾಲಕ್ಕೂ ಮೀರಿ ಮುಂದಿನ ಜನಾಂಗದ ಸಮಸ್ತ ಸಮಾಜದ ಬಗ್ಗೆ ಒಂದು ಆರ್ಥಿಕ, ನೈತಿಕ, ಧಾರ್ಮಿಕ ಚಿಂತನೆಗಳನ್ನು ರೂಪಿಸಿ ಅದರ ನೆಲೆಗಟ್ಟಿನ ಮೇಲೆ ಹೊಸ ಸಮಾಜವನ್ನು, ಸರ್ವ ಸಮಾನತೆಯಿಂದ ಕೂಡಿದ ಸಮಾಜವನ್ನು ರಚಿಸಲು ಒಂದು ಮಹತ್ವವಾದಂಥ ಯೋಜನೆಯನ್ನು ರೂಪಿಸಿಕೊಂಡು ಸಾಮಾಜಿಕ ಕ್ರಾಂತಿಗಾಗಿ ಧೈರ್ಯದಿಂದ ಮುಂದಿಟ್ಟ ಇಂಥ ಮಹಾನ್ ವ್ಯಕ್ತಿ. ಇವತ್ತು ಲಿಂಗಭೇದ, ಜಾತಿಭೇದ, ಕಾಯಕ, ದಾಸೋಹ ಮತ್ತು ಸರ್ವ ಸಮಾನತೆ ಸಮಾಜದ ಬಗ್ಗೆ ಅಡಿಗಲು ಹಾಕಿರ್ತಕ್ಕಂಥ ಅಪ್ರತಿಮ ನಾಯಕ. ಇವತ್ತಿನವರೆಗೂ ಕೂಡ ಅಲ್ಲಮ್ಮನನ್ನು ಮೀರಿಸ್ತಕ್ಕ ಇನ್ನೊಬ್ಬ ದಾರ್ಶನಿಕ ಚಿಂತಕ ವಿಶ್ವದಲ್ಲಿ ಹುಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಬಸವಣ್ಣವರು ಕಂಡಂಥ ಮಹಾನ್ ಕ್ರಾಂತಿಕಾರಿ ಮತ್ತು ಸಮಾಜದ ನಿರ್ಮಾಣಕ್ಕೆ ಅವಶ್ಯಕವಿದ್ದ ದಾರ್ಶನಿಕ ಹಾಗೂ ತಾಂತ್ರಿಕ ನೆಲೆಗಟ್ಟನ್ನು ಒದಗಿಸಿಕೊಟ್ಟ ಕೀರ್ತಿ ಅಲ್ಲಮ್ಮ ಪ್ರಭುವಿಗೆ ಸಲ್ಲಿಸುತ್ತದೆ. ಅಧ್ಯಕ್ಷರೇ, ಬಸವಣ್ಣವರ ಕಾಲದಲ್ಲಿ ಏನು ಅನುಭವ ಮಂಟಪದಲ್ಲಿ ಹೇಳ್ತಾರೆ, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥದ್ದೇ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ದಾರಿ ಅಂತಕ್ಕಂಥ ಮಾತನ್ನು ಇವತ್ತು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಬರೇ ಏನು ನಮ್ಮ ಸೆಷನ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವ್ರ ಕಾಲ ತಕ್ಕ ಹೇಳ್ತಿದ್ರು. ಆಗಲೇ ಒಂದು ವಚನ ನಮ್ಮ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರನ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ. ನಾವು ಇಲ್ಲಿ ಬರೀ ಅವ್ರ ಚಿಂತೆ ಇವ್ರ ಚಿಂತೆ ಮಾಡೋದಕ್ಕಿಂತ ಇವತ್ತೇನು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ಮಾತಾಡಿ ಅನುಭವ ಮಂಟಪದಲ್ಲಿ, ಅಧ್ಯಕ್ಷರೇ ದಯಮಾಡಿ ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಸಮಸ್ತ ನಾಡಿನ ರೈತರು ಕಣ್ಣೀರಿನಿಂದ ತುಳುತ್ತಿದ್ದಾರೆ. ಇಡೀ ತೊಗರಿ ಜನ ಬೆಳೆದಿರ್ತಕ್ಕಂಥ ಎಲ್ಲ ರೈತರ ತೊಗರಿ ಹಾಳಾಗಿ ನೆಟ್ಟೆ ಹಾಯ್ದು ಹೋಗಿವೆ. ಅಂಥ ಒಂದು ವಿಷಯವನ್ನು ಚರ್ಚೆ ಮಾಡಿ ಬಸವಣ್ಣವರ ಹೆಸರ ಮೇಲೆ ಒಳ್ಳೆ ರೀತಿಯಿಂದ ಈ ಅನುಭವ ಮಂಟಪ, ಈ ಒಂದು ಏನೋ ನಮ್ಮ ಮಂಟಪ ಇದರ ವಿಧಾನಸೌಧದಲ್ಲಿ ಚರ್ಚೆ ಆಗಿ ಅವರಿಗೆ ಸಹಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಬೇಡ್ಕೋತೇನೆ. ಈಗ ನಮ್ಮ ಅಣ್ಣವರು ಹೇಳಿದ ಹಾಗೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಕಳಸ ಕೂಡಲ ಸಂಗಮ ದೇವ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಲಂತ. ಬಸವಣ್ಣವರು ಬೇರೆ ಧರ್ಮದ ಒಬ್ಬನೇ ಒಬ್ಬ ದೇವ ಅಂತಕ್ಕಂಥದ್ದು ಇವತ್ತು ಮುಸ್ಲಿಂ ಜನಾಂಗ ಆಗಿರ್ಬೋದು, ಕ್ರಿಶ್ಚಿಯನ್ ಜನಾಂಗ ಆಗಿರ್ಬೇಕು, ಸಿಖ್ ಜನಾಂಗ ಆಗಿರಬೇಕು. ಅದೇ ನಿಟ್ಟಿನಲ್ಲಿ ಬಸವಣ್ಣನು ಕೂಡ ಆ ಕಾಲದಲ್ಲಿ ಅಂಗದ ಮೇಲೆ ಲಿಂಗವನ್ನಿಟ್ಟು, ಲಿಂಗ ಅಂದರೆ ಶಿವಲಿಂಗ, ಜಾತಿ ಇಲ್ಲ ಏನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದ ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ ಇದನ್ನೆಲ್ಲ ಹೋಗಲಾಡಿಸ್ಬೇಕು, ಎಲ್ಲರೂ ಕೂಡ ಒಂದೇ ಮರೆ ಬರ್ಬೇಕಂತ ಹೇಳಿ ಲಿಂಗಾಯತಿ ಒಂದು ಜಾತಿ ಇಲ್ಲ, ಲಿಂಗ ಆಯತ, ಲಿಂಗದ ಕಡೆ ಬನ್ನಿ ಅಂತ ಹೇಳಿ ಕರೆದು ಲಿಂಗಾಯತ ಅಂತಕ್ಕಂಥ ಪದವನ್ನು ಕೊಟ್ಟಿರ್ತಕ್ಕಂಥದ್ದು. ಲಿಂಗಾಯತ ಒಂದು ಜಾತಿ ಸೀಮಿತವಲ್ಲ, ಲಿಂಗಾಯತ ಧರ್ಮ. ಅದು ಆ ಧರ್ಮದ ಕಡೆ ಬಂದು ನಾವು ಕೂಡ ಒಂದೇ ದೇವನ ಒಳಗೆ ಎಲ್ಲರೂ ಒಕ್ಕಟ್ಟಾಗಿ ಜಾತಿಯನ್ನು ಮರೆತು ಮೂಢನಂಬಿಕೆಯನ್ನು ಮರೆತು ಬರ್ಕೋಣ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಒಳಗಿದ್ದ ಸೂಕ್ಷ್ಮ ಒಳನೋಟವನ್ನು ಗುರುತಿಸಿ, ಅಲ್ಲಮರು ಬಸವಣ್ಣನನ್ನು ಕುರಿತು, ಬಸವ ನನಗೂ ಗುರು, ನಿನಗೂ ಗುರು, ಗುವೇಶ್ವರನಿಗೂ ಗುರು ಎಂದು ಬಸವಣ್ಣನವರನ್ನು ಪ್ರಶಂಸಿಸಿ ಕೊಂಡಾಡುತ್ತಾರೆ. ಯುರೋಪ್ನಲ್ಲಿ ಮಾರ್ಕ್ಸ್ ಜನರಲ್ ಜೋಡಿ ಇದ್ದಂತೆ ಏಷ್ಯಾ ಖಂಡದಲ್ಲಿ ಕೂಡ ಬಸವ ಮತ್ತು ಅಲ್ಲಮರ ಜೋಡಿ ಇತ್ತು ಅನ್ನೋದ್ರಿಂದ ನಮ್ಮ ಕರ್ನಾಟಕ ಘನ ಸರ್ಕಾರ ಬಸವಣ್ಣವರ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದೆ. ಅಧ್ಯಕ್ಷರೇ, ತಮಗ ಅಭಿನಂದನೆ ಹಿಡ್ಕೊಂಡು ನಮ್ಮೇನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರು ಬಸವ ಜಯಂತಿಯನ್ನು ಘೋಷಣೆ ಮಾಡಿದ್ರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು ಎಲ್ಲರೂ ಸೇರಿ, ಅದಾದ ನಂತರ ಸೋನಿಯಾ ಗಾಂಧಿ ಅವರು ಬಸವಣ್ಣ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಫೋಟೋ ಹಾಕೋದ್ರ ಜೊತೆಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋದ್ರ ಜೊತೆಗೆ ಇವತ್ತು ತಾವು ಕೂಡ ಏನು 12ನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.